ಶುಭೋದಯ ಸುಪ್ರಭಾತ. ಇವತ್ತಿನ ದಿನಚರಿ ಮತ್ತೆ ಪ್ರಾರಂಭ ರೆಡಿ ಆಗಿದ್ದೀನಿ, ನಾನು ರೆಡಿ ಆಗಿದ್ದೀನಿ. ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂದ್ರೆ ಶ್ರೀಯುತರಾದಂಥ ಶ್ರೀ ಭೀಮರಾವ್ ಪವಾರ್ ಅವರ ಮೊಮ್ಮಗನ ನಾಮಕರಣ ಇದೆ. ಆಮೇಲೆ ಮೊದಲನೆಯ ಹುಟ್ಟುಹಬ್ಬ ಕೂಡ ಇದೆ. ಮೊದಲನೇ ವರ್ಷದ ಹುಟ್ಟುಹಬ್ಬ ನಾಮಕರಣ ಒಂದೇ ಸಲ ಒಂದೇ ವೇದಿಕೆಯಲ್ಲಿ ಮಾಡ್ತಾ ಇದ್ದಾರೆ. ಅದು ನಮ್ಮ ಸುಂದರ ಕುಂದಾನಗರಿ ಬೆಳಗಾವಿಯ ಮಿಲೇನಿಯಂ ಗಾರ್ಡನ್ ನಲ್ಲಿ ಆಗಿದೆ. ನಾವು ರೆಡಿ ಆಗಿದ್ದೀವಿ. ಸಮಯ 11:30 ಅಂತ ಹೇಳಿದ್ದಾರೆ. ಈಗಾಗಲೇ ರೆಡಿ ಆಗ್ತಾ ಬಂದದ. ಸೊ ಕೊಡ್ಲಿಕ್ಕೆ ರೆಡಿ ಆಗಿದ್ದೀವಿ. ನೀವು ಬನ್ನಿ, ಅಲ್ಲಿ ಮತ್ತೆ ಯಾರ್ಯಾರು ಬರ್ತಾರೆ ಅವ್ರು ಎಲ್ಲರೂ ಭೇಟಿ ಮಾಡಿಸ್ತೀವಿ ಮತ್ತು ಕಾರ್ಯಕ್ರಮ ಯಾವ ರೀತಿ ಆಗುತ್ತೆ ಅದನ್ನು ತೋರಿಸ್ತೀವಿ. ಓಕೆ ಹೋಗೋಣ. ಆಮೇಲೆ ನಮ್ಮ ರಿಲೇಟಿವ್ಸ್ ಅದಾರ, ಅವ್ರ ದೂರಿನವ್ರಲ್ಲ, ನಮ್ಮ ಸೊಸೆ ಅದಾರಲ್ಲ, ಸೊಸೆಯವರ ಅಂಕಲ್ ಅಂಟಿ ಅವ್ರ ಈ ಕಾರ್ಯಕ್ರಮ ಇಟ್ಕೊಂಡಾರಲ್ಲ, ಅವ್ರ ಮೊಮ್ಮಗಂದ ಐತಿದ, ಅದಕ್ಕೆ ಬಹಳ ಹತ್ತಿರದವ್ರ ಅದಾರ, ಅದಕ್ಕೆ ಹೇಳಿದಾರೆ. ಆಮೇಲೆ ನಮ್ಮ ಸಮಾಜ ಒಳಗೆ ನಮ್ಮ ಸಮಾಜ ಫೌಂಡೇಶನ್ ಇಂದ ಉಪಾಧ್ಯಕ್ಷರಿದ್ದಾರೆ ಮತ್ತು ಅಖಿಲ ಕರ್ನಾಟಕ ಚರ್ಮಕಾರ ಮಹಾ ಒಕ್ಕೂಟದ ಅಧ್ಯಕ್ಷರು ಇದ್ದಾರೆ. ಮತ್ತು ಮೇಡಮ್ ಅವರು ಜಾಬ್ ಮಾಡ್ತಿದ್ರು, ಪ್ರಿನ್ಸಿಪಲ್ ಆಗಿ ಸರ್ಕಾರಿ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ರಿಟೈರ್ ಆಗಿದ್ದಾರೆ. ಆಮೇಲೆ ನಮ್ಮ ಮೇಲೆ ಬಹಳ ಹೆಮ್ಮೆ ಅವರಿಗೆ. ಅವ್ರು ನಾವು ಯಾವಾಗ್ಲೂ ರೆಡಿಯಾಗಿ ಹೋದಾಗ ಇವತ್ತು ಯಾವ ಲುಕ್ ಅಂತಿರ್ತಾರೆ. ಮಳಿ ಅಂತೂ ಬಹಳ ಇದೆ. ನಮಸ್ತೆ, ಆರಾಮಿದ್ದೀರಿ? ಬಂದಾರಿ ಎಲ್ಲಾರು? ಅದೇ ಪಾಪನ್ನ ಮಿಸ್ ಮಾಡ್ಯಾರ. ಹಾಯ್ ಹಾಯ್ हा हाय, आराम आहे? छान केला की डेकोरेशन, छान दिसायला की केवढ्या छान रेडी झाला. करून घे आले की घ्या पहिला मधलं सूप तगोरे ना तर करून घेते त्याने. आराम इकडे या पोच याला छान दिसाले की. ನಮಸ್ತೆ ರೀ, ಆರಾಮಿದ್ದೀರಿ? ನಾವು ಆರಾಮ. ಹುಡುಗರ ಕಾಲೇಜ್ ಇವತ್ತು ರಜೆ ಇಲ್ಲಲ್ಲ, ಬೆಳಿಗ್ಗೆ ಹೋಗಿದಾರೆ. ಹಾ ಸರ್ ನಮಸ್ತೆ, ಆರಾಮಿದ್ದೀರಿ? ಹಾಯ್ ಹಾಯ್, ಬಾ ದಿನ ನೋಡಿದೆ. आणि ಮ್ಯಾಚಿಂಗ್ पाहिजे सर. आजच्या डेटला एक वर्ष झालं काय? ನಮಗೆ ಬಂದ ತಕ್ಷಣ ಸ್ಟಾರ್ಟರ್ ಇದೆ, ನೋಡೋಣ ಬರ್ರಿ ಏನೇನಿದೆ. ಸ್ಪೆಷಲ್ ಬಿಸಿ ಬಿಸಿ ಇದೆ, ಮಳೆಗಾಲ ಒಳಗೆ ಕಾರ್ನ್. ಹಾ ಇಲ್ಲೂ ಇದು ಇದೆ, ಸೂಪ್ ಇದೆ. ಅಭಿಮಾನಿಗಳೇ ಬಿಸಿ ಬಿಸಿ ಸೂಪ್ ಕುಡಿಯೋಣ. ಈಗ ಬಂದ ತಕ್ಷಣ ಎಲ್ಲರಿಗೂ ಸೂಪ್ ಇಟ್ಟಿದ್ದಾರೆ. ಬಿಸಿ ಸೂಪ್ ಇದೆ, ಬನ್ನಿ ತಿನ್ನೋಣ. ಈಗ ಎಷ್ಟು ಖುಷಿಯಿಂದ छान दिसालाच की दोघं मॅचिंग केला. ಪ್ಲೇನ್ ಇದೆ ಕೇಳಿದ್ರ? ಪ್ಲೇನ್ ಸೋಡಾ ಒಂದು ಮಿಂಟ್ ಐತಂತ್ರಿ, ಮಿಂಟ್ ಕೊಡ್ರಿ. ಮಿಂಟ್ ನಡೀತದ್ರಿ? ಹಾ ನಡೀತದೆ. ಇದು ಎರಡು ಇದು ಬೇಡ. ಚೆನ್ನಾಗದರಿ, ಟೇಸ್ಟ್ ಮಾಡಿ ನೋಡ್ರಿ. ಒಂದಿದೆ ಒಂದು ತಗೊಂಡು ಏನಿದು ಎದ್ರದ್ದು? ಅದು ಹಂಗ ಕೋಲ್ಡ್ ಡ್ರಿಂಕ್ ತರ ಚೆನ್ನಾಗಿರುತ್ತೆ. ಹೌದಾ? ಒಂದು ಸಿಪ್ ತಗೊಂಡ್ ನೋಡ್ರಿ, ಸ್ವಲ್ಪ ಬೇರೆ ಟೈಪ್ ಟೇಸ್ಟ್ ಇದೆ. ಆರಾಮ್, ನೀವು ಆರಾಮ? ಆರಾಮ दोघं चला. हा दोघं चला. तुम्ही पण दोघं चला की. हाय मुलगा आला, कार पार्क करा. होय काय भेटूया. सकाळी झालाय तो. हा वैष्णवी बेंगलोर तुझं नाव भेटलेली तिथं हर्षिनी. तू एवढं का बारीक झाली? सेकंड इयर झाला, नीट झाला. हो, व्हेरी गुड. आता बघूया की काउन्सिलिंग. हो नमस्ते सर. बरे सर, वेलकम. सर आराम सर. ಹೌದು ಸರ್ ಕೊಟ್ಟು ಅದಷ್ಟೇ ಗೌರ್ಮೆಂಟ್ ಬಿಟ್ರೆ. ಮೇಡಮ್ ಆರಾಮಿದ್ದೀರಿ? ಆರಾಮಿದೆಯಾ? ಹೌದಾ? ಅಲ್ಲ ಎಷ್ಟು ದಿನ ಆದ್ಮೇಲೆ ಭೇಟಿ. ನಮಸ್ತೆ. ಯಾ ಬರ್ರಿ, ನಮಸ್ಕಾರ. ಆರಾಮಿದ್ದೀರಿ? ಬರ್ರಿ ಬರ್ರಿ ಇಲ್ಲೇ. ಯಾವಲ್ಲ ಬರೇ ತುಂಬ ಬರೇ. ಯಾ ಏನ ಪಾರ್ಟಿ ಅದ ಏನ್ ಕೊಡೋದಿಲ್ಲ. ಈಗ ಇವತ್ತು ಮಾಡೋಣ ಮಾಡೋಣಲ್ಲ. ಈಗ ನಾವು ಬಂದೇವನ ಬರೇಗೆ ತುಂಬ ಬರೇನೆ. ಇವ್ರು ನಮ್ಮನೆಯವ್ರ ಮೈಕ್ ನೋಡಿದ್ರೆ ಹೋಗೇ ಬಿಡ್ತಾರಪ್ಪ.
बरं आहे नी आराम बरं आहे घेतला नाही सूप होय काय लय उशीर झालं काही ना ओके बरं आहे नी आराम आहे बरं झालं आता किरण बघते तुम्हाला व्हिडिओमध्ये परवा आलेला फंक्शनला तिथं ते ह्याला जो हां आम्ही आलो त्या दिवशी आम्हाला ते फंक्शन होतं आमचं पण जर घरामध्ये आमच्या आत्या वगैरे आले तर ಮಧ್ಯಾಹ್ನ ते सांगितलं तिथे ಹಾಗೂ ಹುಟ್ಟುಹಬ್ಬವನ್ನು ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಕರೆಗೆ ಹೋಗೊಟ್ಟು ಬಂದಂತಹ ಎಲ್ಲ ಬಾಂಧವರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಮಳೆ ಇರೋದ್ರಿಂದ ಬಹಳಷ್ಟು ಜನ ಬಂಧುಗಳು ಇನ್ನೂ ಬರೋದ್ರಲ್ಲಿ ಇದೆ ಅಂತ ಅನ್ಸುತ್ತೆ ದಾರಿಯಲ್ಲಿ. ಸೊ ಅಲ್ಲಿವರೆಗೆ ತಮ್ಮನ್ನು ರಂಜಿಸಲಿಕ್ಕೆ ಒಂದೆರಡು ಗೀತೆಗಳಿಗೆ ಧ್ವನಿ ಮುಚ್ಚಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಸುರೇಶ್ ಸಾಂಗ್ಲಿ ಅಂತೇಳಿ ಪವಾರ್ ಅವರ ರಿಲೇಟಿವ್. ನಾವು ಕೂಡ ಇಲ್ಲೇ ಬೆಳಗಾವಿಯಲ್ಲಿ ಇರ್ತೀವಿ. ನಿವೃತ್ತ ಅಧೀಕ್ಷಕ ಕೇಂದ್ರೀಯ ಅಬಕಾರಿ ಮತ್ತು ಸುಂಕ ಇಲಾಖೆ ಬೆಳಗಾವಿ. तुमच्यासाठीच आहे बघा ते हाय बरीच बरी पण बरं छान दिसली की हा ಏನ್ ಮಗಳ ಫೋಟೋ ತೆಗಿತಾರೆ ಮತ್ತೆ ತೆಗಿಯೋದಲ್ಲ ಮತ್ತೆ ಇಷ್ಟು ಸ್ಮಾರ್ಟ್ ರೆಡಿ ಆಗಿ ಬಂದಾಗ ಮತ್ತೆ ಯಾಕೆ ಬಿಡೋದು ಇವಾಗ ಬಂದಿಲ್ಲ ಇನ್ನು ಅಲ್ಲ ಅವಾಗಿಂದ ನಿಮ್ಗೆ ಕೇಳ್ತಾ ಇದ್ದೀವಿ ಬರ್ರಿ ಸರ್ ಆರಾಮ್ ನಾವು ಆರಾಮ ಭೇಟಿ ಆದ್ರಿ ಮತ್ತೆ ಹೌದೌದು ಮತ್ತೆ ಆರಾಮಿದ್ದೀರಿ ಬಂದಿದಾರ ಎಲ್ಲ ಎಲ್ಲ ಬರ್ತದ್ರಿಪ್ಪ ಹಾ ಅದೇ ಅದೇ ಮಸ್ತಾಗಿ ಡೆಕೋರೇಷನ್ ಭಾಳ ಮಸ್ತ್ ಮಾಡಿದೀರಾ ನಡೀತಾ ಇದೆ ಫುಲ್ ಲೊಕೇಶನ್ ಚೇಂಜ್ ಆಗಿದೆ ಏನ್ ಮಾಡೋದು ವೀಕ್ ಡೇ ಅಲ್ಲಿ ಇಟ್ಟಿದ್ದಾರೆ ವರ್ಕಿಂಗ್ ಅವರ್ಸ್ ಅಲ್ಲಿ ಬರ್ಡೇ ಇಟ್ಟಿದ್ದಾರೆ ಸೊ ಎಲ್ಲರೂ ವರ್ಕ್ ಫ್ರಮ್ ಬರ್ಡೇ ನಡೀತಾ ಇದೆ ಸೊ ಐ ವಿಶ್ ದ ಫಸ್ಟ್ ಬರ್ಡೇ ಐ ಗೆಸ್ ಇಟ್ಸ್ ಅ ಸರ್ಪ್ರೈಸ್ ಓಕೆ ಅಂಡ್ ಈ ಸೈಡ್ ಎಲ್ಲರೂ ಹೇಗಿದ್ದೀರಾ कैसे सभी लोग ಹಾಯ್ ಹಾಯ್ ಎಲ್ಲರೂ ಚೆನ್ನಾಗಿದ್ದೀವಿ ಎಲ್ಲರಿಗೂ ಬರ್ತಾ ಇದೆಯಾ ಕೇಳಿಸ್ತಾ ಇದೆ ನಿಮಗೆ ಹಾಯ್ ಹಾಯ್ ಒಂದ್ಸಲ ಹಾಯ್ 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 ಎಲ್ಲರೂ ಕೂಡ ಸರ್ ನಿಮಗೆ ಬರ್ತಾ ಇಲ್ಲ ಸರ್ ಹಾಯ್ ಅನ್ಬೇಕು ನೀವು ಎಲ್ಲರೂ ಓಕೆ ಅಟ್ ಅ ಟೈಮ್ ಎಲ್ಲರೂ ಓಕೆ 3 2 1 ಹಾಯ್ ಹಾಯ್ अली इधर अंदर वहाँ पे आप लोगों ने हाय नहीं बोला जब तक सब नहीं बोलेंगे तब तक मैं दोबारा करती रहूंगी ठीक है फिर से एक साथ 3 2 1 हाय ಹಾಯ್ यस थैंक यू सो मच एंड ನಾನು ಆಂಕರ್ ಸುಷ್ಮಿತಾ ಇವತ್ತಿನ ನಮ್ಮ ಹೀರೋ ಪವಾರ್ ಫ್ಯಾಮಿಲಿದ ಪುಟ್ಟ ರಾಜ್ಕುಮಾರ್ ಅವರ ಫಸ್ಟ್ ಬರ್ಡೇಗೆ ನಾನು ಹೋಸ್ಟ್ ಮಾಡ್ತಾ ಇದ್ದೀನಿ. ಒಮ್ಮೆ ಜೋರಾಗಿ ಕ್ಲಾಪ್ಸ್ ಬರಲಿ ಇವತ್ತಿನ ಈ ಬರ್ಡೇ सेलिब्रेशन एंड बहुत बारिश था सब कुछ था बहुत लोग दूर दूर से आए सो थैंक यू सो मच कि आपने अपना कीमती समय निकाला और हमारे नन्हे राजकुमार के फर्स्ट बर्थडे में आप सब लोग जुड़े ಎಲ್ಲರಿಗೂ ಓಪನ್ ಇದೆ ಸೊ ನಮ್ಮ ಬರ್ಡೇ जो ಎಂಟ್ರಿ ಕೇಕ್ ಕಟಿಂಗ್ ಗಿಂತ ಮುಂಚೆ ಒಂದೆರಡು ಕ್ವಶನ್ಸ್ ಇದಾವೆ ನೋಡೋಣ. ನಾವು ಬರ್ಡೇನ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ? ವರ್ಷ ಎಲ್ಲ ನಮ್ದು ಬರ್ಡೇ ಇರುತ್ತೆ, ಸಣ್ಣ ಹುಡುಗದಂತ ಸೆಲೆಬ್ರೇಷನ್ ಇರುತ್ತೆ. बर्थडे याक सेलिब्रेट करते रहे प्लीज यूज ओके बर्थडे क्यों सेलिब्रेट करते हैं हम लोग बताइए सब. ನಮ್ಮ ಖುಷಿಯನ್ನು ಹಂಚಿಕೊಳ್ಳಲಿಕ್ಕೆ ಮಗುವಿನ ಆಗಮನ ಸಲುವಾಗಿ ಮಗನ ಒಂದು ಸಂತೋಷಕ್ಕಾಗಿ ನಮ್ಮ ಖುಷಿಯನ್ನು ಹಂಚಿಕೊಳ್ಳಲಿಕ್ಕೆ ಬರ್ತ್ಡೇ ಮಾಡ್ತೀವಿ. ಅವ್ರದಂತೂ ಖುಷಿ ಇರುತ್ತೆ ಬಟ್ ನಮ್ದಂತೂ ವಯಸ್ಸಾಗ್ತಾ ಹೋಗುತ್ತಲ್ಲ ಸೊ ನಮ್ದು ಬರ್ಡೇನು ಸೆಲಿಬ್ರೇಟ್ ಮಾಡ್ತಾರಲ್ಲ ಈಗ ಅದನ್ನ ಯಾಕೆ ಮಾಡ್ತಾರೆ सर 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 बर्थडे क्यों सेलिब्रेट करते हैं सर माताजी सर नहीं करना चाहिए करना ही चाहिए क्यों क्योंकि 100 डेज में हमारा कम होता जाता है. यस इसके लिए करना चाहिए. जब कम हो रहा है तो उसको क्यों सेलिब्रेट कर रहे हैं?
100 इयर्स का हमारे से कम होता जा रहा है ना, फिर हम उसको क्यों सेलिब्रेट कर ऊपर रहे भी हैं? जा रहे हैं, नीचे भी जा रहे हैं। ज्यादा होने का जब बस कि मुझे लगता है बर्थडे ऐसा नहीं कि केक खाने का मौका मिल जाता है, हाँ वो तो केक खाने का मौका मिल जाता है इसीलिए। ओके, पहला सवाल है कि ऐसी कौन सी चीज है जो आप खाने के लिए लेते हैं लेकिन खाते नहीं है? यस ಸರ್ ಕಡೆಯಿಂದ ಫಸ್ಟ್ ಆನ್ಸರ್ ನೋಡೋಣ. ಬೇರೆದವ್ರು ಯಾರು ಗೆಸ್ ಮಾಡಿ. ನಾವು ಅದನ್ನ ತಿನ್ನೋದಂತ ತಗೋತೀವಿ ಆದ್ರೆ ತಿನ್ನೋದಿಲ್ಲ. ಏನಿದೆ ಆನ್ಸರ್ ಸರ್? प्लेट। यस, प्लेट, स्पून, चमचे, ये सब हम खाने के लिए लेते हैं लेकिन गुड सर गुड करेक्ट गिफ्ट 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 चाहिए. गिफ्ट तो वहाँ पे सर देने का बात है. उन्होंने बोला स्पेशल जो होते हैं उनको मेरा नाम बताना, हाँ गिफ्ट आपको वहाँ से मिलेगा. ಜ್ಯೋತಿ ಅವರೇ ನೋಡ್ರಿಪ್ಪ ಫಸ್ಟ್ ये ऐसी कौन सी चीज है जो आपकी होती है लेकिन आपसे ज्यादा दूसरे लोग उसका इस्तेमाल करते हैं? ಈ ಹೆಸರು इधर बोलते हैं। ಹೇಳೋರಿ ಹೆಸರು अरे आप सब बहुत इंटेलिजेंट और आपके पास में लास्ट में होंगे. इधर इधर पूछ के आते गेस करते हैं. ऐसा कौन सा है जो आपका है लेकिन ಹೆಸರು आपसे ज्यादा ಹೆಸರು ಹೆಸರು आप तो बॉस बोलोगे. ಹೆಸರು आपका तो बॉस है. मीट होता तो हम भी हाई बोलते बट ಎಲ್ಲ ನಮ್ ಕಡೆನೇ ಇದೆ ಅಲ್ಲ ನಮ್ದೇ ಹೆಸರು नहीं ಬರೋದಿಲ್ಲ ಸರ್ ಈ ಕಡೆ. सोचिए ಏನ್ ಬರಲ್ಲ तब तक हम यहाँ से ಇವ್ರು ಖಿಲಾಡಿ ಅವರ ಗೊತ್ತೈತೆ ಅವ್ರಿಗೆ. ಅಡಿಲ್ಲ ಏನಂತ ಗೊತ್ತೈತೆ. ಹಾ ಎಸ್ ಮೇಡಮ್ ಯು ಗಾಟ್ ओके. हाँ, यहाँ पे मैम रेडी हुई है. हमारा नाम ನಮ್ಮ ಹೆಸರು ಹಮಾರ ನಾಮ್ ऐसे वो जोरदार तालियां. नाम हमारा होता है लेकिन हमसे ज्यादा कोई और ही उसको यूज करते हैं, जिसको यूज करने से पहले तोड़ना पड़ता है. यूज ಮಾಡೋಕ್ಕಿಂತ ಮುಂಚೆ ಅದನ್ನ ಹೊಡಿಬೇಕಾಗುತ್ತೆ, ಮುರಿಬೇಕಾಗುತ್ತೆ. ಅದು ಅಪ್ಪ ಅಂದರೆ ಸಿಗುತ್ತೆ, ಅಜ್ಜ ಅಂದರೆ ಸಿಗಲ್ಲ. पापा बोलने से आपको मिल जाता है, दादा बोलने से नहीं मिलता. प्रॉपर्टी बिट्टू प्रॉपर्टी ಪಾಪ ಹಾ ತುಟಿ ಆನ್ಸರ್ ತುಟಿ ಅಂತ ನೋಡಿ लिप्स वो ಲಿಪ್ಸ್ बॉडी पार्ट है. हाँ, आंसर आ चुका है. आ जाओ बताओ. ಹಾ ಬೋಲ್ तुटी, लिप्स, ओ. बोली पापा. ಮಸ್ತ್ ಬಟ್ ಇನ್ನೊಂದು ಟೈಮು ನಿಮ್ಗೆ ಸೆಕೆಂಡ್ ಟೈಮು ಫ್ರೀ ಸಿಗುತ್ತೆ, ಬಟ್ ಮೂರನೇ ಟೈಮ್ ಬೇಕಂದ್ರೆ ಬಹಳ ರೊಕ್ಕ ಹಾಕ್ಬೇಕಾಗತ್ತೆ. पहली बार फ्री मिलता है सबको, दूसरी बार भी फ्री मिलता है, तीसरी बार बहुत पैसे देने पड़ते हैं. हाँ जी, सर का आया है आंसर. हाँ करेक्ट. ಕರೆಕ್ಟ್ तभी ಹಲ್ಲು हमारे दांत ದಾಂತ್ हल्लो. ಹಾ ಹಾ करेक्ट. ಅಂದ್ರೆ ಮೊದಲು ಹುಟ್ಟುವ ಹಾ ಆಮೇಲೆ ರೊಕ್ಕ ಮೇಲೆ ರೊಕ್ಕ. ಹಾ ಅಂದ್ರೆ ಅದು ಫಿಕ್ಸ್ ಮಾಡ್ಬೇಕಲ್ಲ ಇದರ ಹೆಸರು ತಗೊಂಡ ತಕ್ಷಣ ಇದು ಹೋಗ್ಬಿಡುತ್ತೆ. ಏನಿದು? नाम लेते ही गायब हो जाता है. क्या है? ಪತಿ. ರೀಡ್ ಅಂದ ತಕ್ಷಣ ಎಲ್ಲೋ ಬೇರೆ ಕಡೆನೇ ಹೋಗಿರ್ತಾರ. ಹಾ, ಏನಿರ್ಬೋದು? ಹೆಸರು ತಗೊಂಡ ಏ ತಕ್ಷಣ ಬ್ಯಾರೆ ಕಡೆಯಲ್ಲಿ ಹೋಗ್ತಾರೆ, ಬೆಡ್ರೂಮ್ಗೆ ಹೋಗ್ತಾರ ಅವರು. ಚಾಲು ಕೆಲಸಕ್ಕೆ ಯಾವಾಗಿರ್ತೈತೆ ಅವಾಗ ಬೇರೆ ಕಡೆ ಹೋಗ್ತಾರೆ. ಕೆಲಸ ಇರಂಗಿಲ್ಲ ಅವಾಗ ಅಲ್ಲೇ ಇರ್ತಾರೆ. ಇದನ್ನ ಮಾಡ್ಬೇಕಂತ ಇಲ್ಲ ಇಲ್ಲ ಬೇರೆ ಕಡೆ ಹೋಗ್ತಾರೆ. ಗೆಸ್ ಮಾಡಿ ಏನಿರ್ಬೋದು? ಹೆಸರು ತಗೊಂಡ ತಕ್ಷಣ ಗಾಯಬ್ ಆಗುತ್ತೆ, ಸಿಗಲ್ಲ. ಇಂಟೆಲಿಜೆಂಟ್ ಕಪಲ್ ಲಗ್ ರहे मुझे दोनों बहुत. ನಾವು ಹೆಸರ ತಗೊಳ್ಳೋದು. ಎಲ್ಲ ಆನ್ಸರ್ ಕರೆಕ್ಟ್ ಕೊಡ್ತಿದ್ದಾರೆ ಇವರು ಹಸ್ಬೆಂಡ್ ವೈಫ್. ಓಕೆ, ಯಸ್, ಬಿಲ್ಕುಲ್ ಕರೆಕ್ಟ್ ಆನ್ಸರ್. ಆನ್ಸರ್ ಇಸ್ ಸೈಲೆನ್ಸ್, ಶಾಂತಿ. ಶಾಂತಿ ಶಾಂತಿ ಹೆಸರು ತಗೊಂಡ ತಕ್ಷಣ ಶಾಂತಿನೇ ಹೋಗ್ಬಿಡುತ್ತೆ. ಯಸ್, ಆನ್ಸರ್ है ಶಾಂತಿ. ಇಸ್ಕೋ ಶಾಂತಿ ಅಂತಾರೆ. ನಮ್ಮ ಸೈಲೆಂಟ್ ಆಗೋದು ಶಾಂತಿ. ಅಲ್ಲ ಶಾಂತಿ ಅಂದ್ರೆ ಶಾಂತಿ ಹೋಗುತ್ತೆ ಅಂತ ಹಿಂಗ್ ಮೀನಿಂಗ್ ಹ್ಮ್ ಗೊತ್ತಾಗ್ಲಿಲ್ಲ ದುಡ್ಡು ಇದ್ದವರು ದುಡ್ಡು ಇಲ್ದವರು ಎಲ್ಲರೂ ಬಟ್ಲ ತಗೊಂಡು ನಿಂತಿರ್ತಾರೆ. ಇವ್ರು ಹೇಳ್ತಾ ಇದ್ದಾರೆ ಹಾ ಬತಾವ್. ಯಸ್, ಯಾರು ಎಷ್ಟೇ ದುಡ್ಡು ಇರ್ಲಿ ಏನೋ ಇರ್ಲಿ ಅಲ್ಲಿ ಮುಂದೆ ಬಟ್ಲ ತಗೊಂಡೇ ನಿಂತಿರ್ತಾರೆ. ಗುಡ್ ಗುಡ್ ಕರೆಕ್ಟ್ ಕರೆಕ್ಟ್ ಹಾಗೆ ಭಾಳ ಗಿಫ್ಟ್ಸ್ ಕೊಡ್ರಿ ಹಾ ओके, ऐसी कौन सी चीज है जो आपको लाइफ में सिर्फ एक ही बार मिलती है? ऐसी कौन सी चीज है जो लाइफ में एक ही बार मिलती है? ಯಾವ್ದು ನೋಡಿ ಬರ್ತ್ यस, बर्थ, जन्म एक ही बार होता है. ವಯಸ್ಸು ರೀ ವಯಸ್ಸು और भी बहुत ಡೆತ್ कुछ. ಡೆತ್ ಅವರು हाँ, डेथ, बर्थ दोनों. ओके, ये एक ही बार मिलता है.
ಜೀವನ और क्या होगा? ಜೀವನ ಇದೆ ಮಿಸ್ ಮಾಡಿ ಜೀವನದಲ್ಲಿ ಒಂದೇ ಸರಿ ಏನ್ ಸಿಗುತ್ತೆ ಬಟ್ ಅವ್ರದ್ದು ಉತ್ತರ ಬೇರೆ ಇದೆ ಕರೆ ಇದು ಉತ್ತರ ಕೇಳಿ ಅದೇ. ಬರ್ರಿ 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 ಇದು ಕಂಪ್ಲೇಂಟ್ ಅದರ ಜ್ಯೂಸ್ ಈಗೆಲ್ಲ ಬಿಡ್ರಲ್ಲ, ಒಂದೇ ಸರಿ ಏನಿಲ್ಲ. ಜಾಕೆಟ್ ಒಳಗೆ ಏನ್ ಭಾರಿ ಕಾಣಿಸ್ತಾ ಇದಾರಪ್ಪ ಅದೇ ಅದೇ ನೋಡಿದ್ರ ತಂದೆ ತಾಯಿ ಮಾಮ್ ಡ್ಯಾಡ್ ಅಪ್ಪ ಬಚ್ಪನ್ ಏಜ್ ಫಸ್ಟ್ ಬರ್ಡೇ ಸೆಕೆಂಡ್ ಬರ್ಡೇ ಎಲ್ಲ ಒಂದೇ ಸರಿ ಸಿಗತ್ತೆ ಮತ್ತೆ ರಿಪೀಟ್ ಆಗಲ್ಲ ಎಸ್ ಮತ್ತೆ ಟೈಮ್ ಎಸ್ ಎಲ್ಲಕ್ಕಿಂತ ಕರೆಕ್ಟ್ ಆನ್ಸರ್ ಟೈಮ್ ಟೈಮ್ ಮತ್ತೆ ಸಿಗಲ್ಲ फर्स्ट टाइम लव ಅದೇ ಶುರು ಆಗಿದೆ ಹಾ ಸರ್ लव 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 फर्स्ट टाइम लव ಲವ್ ಫಸ್ಟ್ ಏನು ಸರ್ ಆ ಟಾಪಿಕ್ ಹಿಡಿಯೋದು ಬೇಡ ಎರಡು ಸರಿ ಬೇಕು ಅಷ್ಟು ಸರಿ ಸಿಗ್ತೈತೆ ನಿಮ್ಗೆ ಎರಡು ಸರಿ ಬೇಕು ಅಲ್ಲ ಜ್ಯೋತಿ ಅವ್ರಿಗೆ ಏನಿದು ನಮ್ಮದೊಂದು ಕ್ವಶನ್ ಸ್ವಚ್ಛತೆಗೆ ಪ್ರಮುಖ ಆದ್ಯತೆ ಯಾರು ಕೊಡ್ತಾರೆ ಸ್ವಚ್ಛತೆಗೆ ಪ್ರಮುಖ ಆದ್ಯತೆ ನೀವು ಹೆಚ್ಚಿನ ಆದ್ಯತೆ ನೀವು ಯಾರು ಕೇಳಿ ಅದೇ ಕೊಡ್ತಾರೆ? ಪ್ರಶ್ನೆ ಅಲ್ಲ ಆಡಿಯನ್ಸ್ ಕೇಳಿ ಅವ್ರು ಕೇಳ್ತಾ ಇದ್ದಾನೆ ಇಂಪಾರ್ಟೆನ್ಸ್ ಕೊಡ್ತಾರೆ ಓಕೆ ಸ್ವಚ್ಛತೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಯಾರು ಕೊಡ್ತಾರೆ ಆಪ್ಷನ್ಸ್ ಇದಾವೆ ಏನಾದ್ರು ಓಕೆ ಸ್ವಚ್ಛತೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಯಾರು ಕೊಡ್ತಾರೆ ನಮ್ ಸರ್ ಕಡೆಯಿಂದ ಕ್ವಶನ್ ಆನ್ಸರ್ ಬನ್ನಿ ನಿಂತ್ಕೋರಿ ಅವ್ರು ಆನ್ಸರ್ ಮಾಡಿದ್ರೆ ಕರೆಕ್ಟ್ ನೀವು ಆನ್ಸರ್ ಮಾಡಿ ಏನಿರ್ಬೋದು ಸ್ವಚ್ಛತೆಗೆ ಅಂತ ನೋಡ್ರಿ ಬನ್ನಿ ಈ ಕಡೆ ಜ್ಯೋತಿ ಅವ್ರ ಸ್ವಲ್ಪ ಕಿವಿ ಕೇಳ್ರಿ ಯಾರು ಅಲ್ಲಿಂದ ಕೊಡ್ತಾರೆ ಅಲ್ಲ ಪ್ರತಿಯೊಬ್ಬರು ಕೊಡಲೇಬೇಕು ಸ್ವಚ್ಛತೆಗೆ ಆದ್ಯತೆ ನನ್ನ ವಿಚಾರದ ಪ್ರಕಾರ ಬಟ್ ಉತ್ತರ ಬೇರೆ ಇರ್ಬೋದು ಬಟ್ ಎವ್ರಿಬಡಿ ಇಸ್ ಗಿವ್ ಇಂಪಾರ್ಟೆನ್ಸ್ ಟು ಕ್ಲೀನ್ಲಿನೆಸ್ ಸಿಟಿ ಕಾರ್ಪೊರೇಷನ್ ಅಷ್ಟು ಕೊಡ್ತೈತೆ ಅಷ್ಟೆಲ್ಲ ಗೊತ್ತೈತ್ರಿ ನಾವಂತೂ ಕೊಡ್ತೀವಿ ಬಟ್ ಅವ್ರ ಕಡೆಯಿಂದ ಇರುತ್ತೆ ಲೇಡೀಸ್ಗೆ ಜೆಂಟ್ಸ್ ಹೆಚ್ಚು ಕೊಡ್ತಾರೆ ಸ್ವಚ್ಛತೆಗೆ ಯಾಕೆ ಹೇಳಿ? ಲೇಡೀಸ್ಗಿಂತ ಜಾಸ್ತಿ ಇವ್ರು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಯಾವಾಗ ಮನೆಯಲ್ಲಿ ಏನ್ ಮಾಡಿದ್ರು ಗೊತ್ತಿಲ್ಲ ಮನೆಗಾದ್ರೆ ಹೊರಗಿನ ಬೇಡ ಸರ್ ಫಸ್ಟ್ ಮನೆ ವಿಷಯ ನಾವು ಬರೇ ಅದಲ್ಲ ನಾವ್ ಯಾಕೆ ಜೇನ್ಸ್ ಹೆಚ್ಚು ಕೊಟ್ಟಿವ ಪ್ರಾಮುಖ್ಯತೆ ಅಂತಂದ್ರ ಬರೀ ನಾ ಸೇವಿಂಗ್ ಕಟಿಂಗ್ ಮಾಡ್ಕೊಂಡು ಮಾತ್ರ ಜಳಕ ಮಾಡ್ತೀವಿ ಇವ್ರು ಬ್ಯೂಟಿ ಪಾರ್ಲರ್ ಹೋಗಿ ಬಂದು ಒಂದ್ ದಿವಸ ಜಳಕ ಮಾಡಿ ನೋಡಿದಾರೆ ನೋಡಿದ್ರಿ ಯಾವಾಗ ಮಾಡಿದ್ ನೋಡಿಲ್ಲ ಅವ್ರು ಮಾಡಿದ್ರ ಅಲ್ಲ ಅಲ್ಲ ಮತ್ತೆ ನಾ ಬೇಕಾರ ಬೆಳಿಗ್ಗೆ ಕಟಿಂಗ್ ಮಾಡಿಸ್ಕೊಳ್ಳಿ ರಾತ್ರಿ ಕಟಿಂಗ್ ಮಾಡಿಸ್ಕೊಳ್ಳಿ ಜಳಕ ಮಾಡಿದ ಕಟಿಂಗ್ ಮಾಡಿಸ್ಕೊಂಡ್ರೆ ಮತ್ತೆ ಬಂದು ಜಳಕ ಮಾಡ್ತೀವಿ ಅದಕ್ಕೆ ಜೇನ್ಸ್ ಪ್ರಾಮುಖ್ಯತೆ ಕೊಡ್ತಾರೆ ಸರ್ ನಮ್ದ ಮಾಡೋರ ಚಲೋತಿಗ್ ಮಾಡ್ತಾರೆ ಮೈ ಮೇಲೆಲ್ಲ ಚಲ್ಲಂಗಿಲ್ಲ ನಮ್ದು ಶೇವಿಂಗ್ ಕಟ್ಟಿಂಗ್ ಮಾಡಿಸ್ತೀವಿ ನಾವು ಚೆನ್ನಾಗಿ ಮಾಡಿಕೊಡ್ತಾರೆ ಎಲ್ಲ ತಗದ್ ಮಾಡಿ ನಮಗೆ ಅಲ್ಲಿಂದ ಫ್ರೆಶ್ ಮಾಡಿ ಕೊಡ್ತಾರೆ ನೀವು ಮಾಡಿಸೋದ್ರೆ ಈಗಿಂದೆಲ್ಲ ಚೇಂಜ್ ಆಗೈತೆ ಗಂಡಗ ನಾವು ಕೊಡೋದಾಗೈತೆ ಸರಿ ಏನ್ರಿ ಸರ್ ಕರೆಕ್ಟ್ ಕರೆಕ್ಟ್ ಅಷ್ಟೇ ನೋಡೋಣ ಯಾರು ಆನ್ಸರ್ ಮಾಡ್ತಾರೆ ಸೊ क्वेश्चन ಇದೆ 10 बार भी या फिर 20 बार भी शेव करते हैं बट तब भी दाढ़ी मूंछ वैसे ही रहता है आप दिन में 10 बार करो 20 बार भी करो उसके बाद भी दाढ़ी मूंछ वैसे ही रहता है क्यों और कौन एक आदमी है जो 10 बार ಹೋಗೋದೇ ಇಲ್ಲ ಬ್ರಷ್ ಬಾಚನ್ಕಿನ ಬ್ರಷ್ 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 ಇಲ್ಲ ಬಾಚನ್ಕಿ ಇಲ್ಲ 10 ಸರಿ 20 ಸರಿ ಶೇವ್ ಮಾಡ್ತಾನೆ ಬಟ್ ಆದ್ ಗಡ್ಡ ಹಂಗದ ಹಂಗೆ ಇರುತ್ತೆ ಯಾರಿರ್ಬೋದು ಅಲ್ಲಿ ಯಾರು ಹೇಳ್ತಾ ಇದಾರೆ ನೋಡಿ बार्बर ಹಾ करेक्ट आंसर है ಕರೆಕ್ಟ್ बार्बर तो एक बार जोरदार तालियां यहाँ पे सर ने भी आंसर किया था थैंक यू Barber. सो मच ಇದು ನೀವು ಜೀವನದಲ್ಲಿ ಒಂದೇ ಒಂದ್ಸರಿ ತಿಂತೀರಿ ಆಮೇಲೆ ತಿನ್ನಕ್ ಇಷ್ಟ ಆಗಲ್ಲ ಏನಿರ್ಬೋದು एक ही बार खाना पसंद करते हो दोबारा नहीं खाना चाहते खाते सब हैं सबको एक बार खाना पड़ता है फिर उसके बाद आपको पसंद नहीं आएगा खाना क्या है ऐसा काली गाली काम तो ऐसे होते हैं कि बार बार पड़ ही जाता है ठीक है गाली भी एक हो गया उसके अलावा ऐसी कौन सी चीज है जो आप दोबारा खाना नहीं पसंद करेंगे एक बार खाने के बाद ಆಗಲ್ ಕೈರಿ ಡಯಾಬಿಟಿಸ್ ಬಂದ್ರೆ ತಿನ್ನಬೇಕಾಗ್ತಿತ್ತು ಐತೆ ತಗೋರಾಯ್ತು ಡಾಕ್ಟರ್ ಹಾ ಕರೆಕ್ಟ್ ಆನ್ಸರ್ है धोखा 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 हाँ
ಧೋಕಾ ಅಂತ ಕನ್ನಡದಲ್ಲಿ ಏನಂತೀವಿ ಅದನ್ನು? ಧೋಕಾ ಅಂತ ಹಾ ಮೋಸ बस एक बार खाइए तो ಸಮೋಸಾ दोबारा समोसा सर अभी मंगाएंगे रुकिए कोई भी ಮೋಸ दोबारा ಮೋಸ खाना ಅಂತ चाहेगा। ನಿಜವಾಗ್ಲೂ ಕ್ವಶನ್ ಅಂತೂ ಭಾಳ ಡಿಫ್ರೆಂಟ್ ಅದಾವ अगर मैं लोगों को गिफ्ट दूं तो उन्होंने आपके लिए गिफ्ट दिया है। पता है क्या गिफ्ट देना चाहते हैं वो? उन्होंने बोला कि 1 तोला सोना देंगे जो चैलेंज कंप्लीट करेगा। सर कहाँ पे? और सर सर को बुलाइए। सब गिफ्ट लेके आएंगे लेकिन मैं भी किसी को गिफ्ट देना चाहता हूँ। उन्होंने बोला था कि एक चैलेंज है, जो वो चैलेंज करेगा उसको 1 तोला सोना दूंगा, है ना सर? देंगे ना। सोना कैसा रहता है मालूम नहीं, मगर 1 तोले का देंगे। उन्होंने बोला है तो देंगे। आप लोग करेंगे चैलेंज? करेंगे सब लोग? हाँ। ठीक है, आपको बस इमेजिन करना है कि ये आपके हाथ में एक पेन है। सर आप भी करो, हो गया तो आपको भी मिलेगा सोना। ठीक है, ये आपके हाथ में एक पेन है। हाँ। अब इससे एक सर्कल बनाओ, बड़ा सा सर्कल ಮಾಡಿ ನೋಡಿ ಎಲ್ಲರೂ ಬೇಕು ಬಂಗಾರ ಸಿಗತ್ತೆ ರೇಟ್ ಎಷ್ಟಾಗಿದೆ ಸರ್ಕಲ್ ಆಯ್ತಾ ಎಲ್ಲರ ಕಡೆಯಿಂದ ಹಾ ಸರ್ಕಲ್ हुआ ना सबसे ಹಾ ಆಯ್ತಲ್ಲ ಈಗ ಇನ್ನೊಂದು ಕೈಯಲ್ಲಿ ಸ್ಕ್ವೇರ್ ಮಾಡಿ ಚೌಕ್ ಎರಡು ಆಯ್ತು ಇನ್ನೇನ್ ಮಾಡಿ ನೋಡಿ ಮತ್ತೆ ನೋಡಿ ಚಾಲೆಂಜ್ ಬಂದಾದ್ಮೇಲೆ ಆಗಿಲ್ಲ ಅಂತ ಅನ್ಬೇಡಿ ಎರಡು ಕೈ ಬಂದ್ ಮಾಡಿ ಹಾ ಈಗ ಚಾಲೆಂಜ್ ಇದೆ ಎರಡು ಒಟ್ಟಿಗೆ ಮಾಡಿ ಕೈ हाथ नहीं रुकना चाहिए, दोनों एक साथ करेंगे हाथ में हाथ निंद्र कर रेणु के वट्टी के नड़ीबेक्रे वन कड़े सर्कल ಆಗಬೇಕು वन कड़े ಬೃಂದ ಹಾಯ್ ಅಮ್ಮ ಬಂದಿಲ್ಲ ಹೌದು ತಗೊಂಡಿಯ ಸೂಪ್ ಅದು ಸೂಪ್ ತಗೊಂಡೇನಿಲ್ಲ ತಗೊಂಡ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡು ಅವಸ್ಕೋ छोटू ಬಂದಿಲ್ಲ ಅದೇ ಅದೇ ಆರಾಮ ನಾವು ಆರಾಮಿದ್ದೀವಿ ಓಕೆ ನೀವು ಆರಾಮಿದ್ದೀರಿ ಏನು ಯಾರು ಜೋರ ಅದ್ರಿ ನಿಮ್ಮ ಊಟ ಇಟ್ಟಿದ್ದಾರೆ ಇಲ್ಲಿ ನೋಡೋಣ ಏನೋ ಸ್ಪೆಷಲ್ ಅದ ಯಾವ ರೀತಿ ಮಾಡ್ತಾ ಇದ್ದಾರೆ ಸರ್ ನಮಗೆ ಹೇಳೋ ಸಲುವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅನ್ಸ್ತದೆ ಈಗ ಹಿಂಗೆ ಎಳೆಯವ್ರ ಆಮೇಲೆ ಅಲ್ಲಿ ಹೆಸರು ಬರೋದದ ಏನೋ ಸ್ಪೆಷಲ್ ಮಾಡ್ತಾ ಇದ್ದಾರೆ ನೋಡೋಣ ಇರಿ लेके करने हीरो राजकुमार की एंट्री वहाँ पे मेन गेट से होगी तो मैं रिक्वेस्ट करती हूँ हमारे सभी फ्रेंड्स फैमिली गेस्ट आपका अटेंशन वहाँ पे मेन गेट की तरफ ऑफ मिलेनियम गार्डन करेंगे हम सब मिलके 3, 2 and 1 थोड़ा सा जोर से यस लेट्स हैव द फर्स्ट बर्थडे ಎಲ್ಲ ಮಾಡ್ಯಾರಂತ ಇದೆ ಡೆಕೋರೇಷನ್ ಹೇಳ್ರಿ ಅಲ್ಲ ಸರ್ ನಿಮ್ಮ ಮನೆಯವ್ರು ಮಾಡಿದಾರೆ ಡೆಕೋರೇಷನ್ ಅಂತ ಹೇಳಿ ಹರ್ಷವರ್ಧನ್ ಅಂತೀವಲ್ಲ ಇದು ಅರುಷ್ ವರ್ಧನ್ ಅರುಷ್ ವರ್ಧನ್ ಭಾರಿ ಮಾಡ್ಯಾರ ಇದು ಬಲೂನ್ಸ್ ಎಲ್ಲ ರಾತ್ರಿ ಎಲ್ಲ ಮಾಡ್ಯಾರಂತ ಶಂಕರ್ ಅವರು ಇದೆ ಭಾರಿ ಮಾಡ್ಯಾರ ಡೆಕೋರೇಷನ್ ಏನ್ಮೇಲೆ एक दो बार ताली हो जाए सबकी तरफ से चलना चलेगा विजुअल स्टैम्प्स को पंजा नाउ वेलकम ऑर्डर नाउ नंबर रिटन ಶಿವಲೀಲ ಇತ್ತಂತೆ ಶಿವಲೀಲ ಅಮ್ಮನ ಹೆಸರು ಯಶ್ವರ್ಧನ್ बर्थडे सेलिब्रेट करते हैं केक कटिंग के साथ सो रिक्वेस्ट है फैमिली आप लोग आगे आके केक कटिंग तालियों के साथ ಅಲ್ಲ ರೀ ಎಷ್ಟು ಸ್ಪೆಷಲ್ ಆಗಿತ್ತಿದೆ ಎಲ್ಲ ಕ್ರಿಶಾ ಮಸ್ತ್ ಮಸ್ತ್ सभी लोग आए अपना कीमती समय निकाल के बहुत दूर दूर से सबका जॉब स्कूल सब कुछ है तो मैं सभी को थैंक यू बोलना चाहूंगी कि आप सब लोग आए और उसी के साथ यहाँ पे सभी हमारे गेस्ट आप लोग स्टेज पे आ सकते हैं सर तुम्हारा सर ಬಂದ್ರೆ ಎಲ್ಲರೂ ನಾವು ಅಲ್ಲಿ तुम्हारा ಕಾಲ್ ಇಲ್ಲಂದ್ರೆ ಸರ್
थँक्यू आराम घ्या घ्या तुम्ही आराम ಸರ್ ಅಭಯ್ ಸರ್ ಬಂದಾರ ನಮ್ಮ ಅಭಯ್ ಪಟೇಲ್ ಸರ್ ಅವರು ಸನ್ಮಾನ್ಯ ಶ್ರೀ ಅಭಯಣ್ಣ ಪಾಟೀಲ್ ಅವರು ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಬಂದು ಮಗುವಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಪವಾರ್ ಕುಟುಂಬದ ಪರವಾಗಿ ಹಾಗೂ ಶ್ರೀ ಬಂಗಾಳಿ ಅವರ ಪರವಾಗಿ ಕೂಡ ನಾವು ಅವರಿಗೆ ಸುಸ್ವಾಗತ ಮಾಡ್ತಾ ಇದ್ದೀವಿ. ನಮ್ಮ ಯುವ ಧುರೀಣರಾದಂತಹ ಶ್ರೀ ಅಭಯಣ್ಣ ಪಾಟೀಲ್ ಅವರಿಗೆ ಸರ್ಕಾರ ಮಗುವಿಗೆ ಆಶೀರ್ವಾದ ಮಾಡಲಿಕ್ಕೆ ವಿಶ್ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೂ ಧನ್ಯವಾದಗಳು. जारकिहोळी साहेब सतीश जारकिहोळी PA ब्रह्मांना हे मुलाला आशीर्वाद देण्यासाठी स्टेजवर आलेला आहे. ಸರ್ ಆರಾಮಿದ್ದೀರಿ ಸರ್ ನೀವೊಂದು ಹಾಡ ಹೇಳ್ಬೇಕು. ಓಕೆ ನೀವೆಲ್ಲ ಆಮೇಲೆ ಊಟ ಮಾಡೋರು, ನಾವು ಮಾಡ್ತೀವಿ ಈಗ ಬರ್ರಿ. सर आनंद है सर सर केक है कुठं बसणार ಅಲ್ಲಿ ಕೇಳಿದ್ರಿ ಮತ್ತೆ बाइक ಸರ್ ಮಿಸ್ ಮಾಡಿದ್ರಲ್ಲ ಆಯ್ತು ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್ माझ्या बायकोच चालतो काला हो 1 मिनिट तुम्ही घेऊया. हा तुम्ही चार वाजता एक मिनिट तुम्ही लांब जाऊ नका, जवळ या, जवळ या. हा हा उशीर घ्या. हा हा राईट ओके ओके चारवा. हा तू चारवा जिला स्वीट चालवा स्वीट चालवा स्वीट. तुम्ही चालवा जाणला काय लेट ಮಾಡ್ರಿ. और मिलेंगे सर. अजून जेवला नाही तुम्ही? छान झालंय, मस्त झालं, पोट भरून जेवलं. स्वीट तर आज भरपूर खाल्लं, व्हरायटी स्पेशल होतं. आणि ते पण सूप आणि स्टार्टर पण स्टार्टिंगला ते पण मस्त झालं. पावसातनं आलं आणि गरम गरम ते एक लई छान झालं. आणि जेवणाचं पण टायमिंग हा ಇಲ್ಲ ಇಲ್ಲ ಊಟ ಮಾಡಿ ಅಪ್ಪಾಗ ಒಂದು ಪ್ರೀತಿಲಿ ಒಂದು ತುತ್ತು ತಿನ್ನಿಸ್ಬೋದ? ತಿನ್ರಿ ನೀವು ಆರಾಮಾಗಿ. ಅವ್ರು ತಿನ್ಸಿದ್ರಲ್ಲ, ಓಕೆ ಓಕೆ. ಅವ್ರದ್ದು ಕಾಳಜಿ ತಗೊಂಡ್ರಿ ನೀವು, ಚಲೋ ಆಯ್ತು. ಅಲ್ಲ ಎಷ್ಟು ಭಾರಿ ಅದ ಡೆಕೋರೇಷನ್, ಎಷ್ಟು ಪ್ಲಾನ್ ಮಸ್ತ್ ಮಾಡಿರಲ್ಲ. ನಿಜವಾಗ್ಲೂ ಮಸ್ತ್ ಆಗೈತಿ ಮತ್ತ ಇಲ್ಲ ಭಾಳ ಚಂದ ಆಗೈತ್ರಿ. ನಮಗೂ ಭಾಳ ನೋಡಿ ಸ್ಪೆಷಲ್ ಚಂದ ಮಾಡ್ಯಾರ. ಅದೇ ಮತ್ತೆ ಮಗ ಬಂದಿಲ್ಲ ನಿಮ್ದು? ಅಲ್ಲ ಮಗ ಯಾಕೆ ಬಂದಿಲ್ಲ? ಹೌದಾ? ಅವ್ನು ಭಾಳ ಮಿಸ್ ಮಾಡ್ಕೋತೇವ್ ನಾವು ಎಲ್ಲಾ ಫಂಕ್ಷನ್ ಒಳಗೆ. ಹಾಯ್ ಆಂಟಿ ಅಂತ ಬಂದು ವಿಡಿಯೋ ಒಳಗೆ ಕೈ ಮಾಡಿ ನೀವು ಮಾತಾಡ್ರಿ ನೀವು. ಸರ್ ಬರೋಣ್ರಿ ಈಗ. ಹಾ ಕರೆ ಈಗ ಹೆಂಗ್ ಬರ್ತೀರಾ? ಅತ್ತೆಗೆ ಮನಿಗಳಿಗೆ ಬಿಟ್ಟು ಬಂದಿದ್ದೀನಲ್ಲ ಪಾಪ. ಮತ್ತ ಇಷ್ಟೋ ತನಕ ಬಿಟ್ಟು ಬಂದಿದ್ದೀನಿ, ಅದೇ ದೊಡ್ಡದಾಗೈತಿ ನಮ್ಮ ಅತ್ತೆಯಾಗ. ಅಲ್ಲ ಆದ್ರೂ ಆರಾಮ್ನು ಇಲ್ಲ, ಮತ್ತೆ ಪಪ್ಪಾನು ಬಂದಿದಾರ, ಮತ್ತೆ ಆರಾಮಾಗಿ ಮತ್ತೆ ಬರ್ತೀವಿ.
ಚಂದ ಕಾಣಿಸ್ತಾ ಇದೆ ಸಾಡಿ ನಿಮಗೆ ಇವತ್ತು. ಹಾ ಚಂದ ಕಾಣಿಸ್ತಾ ಇದೆ. ಅಲ್ಲ ಇವ್ರು ಸಾಹೇಬ್ರು ನಾ ಹಾಡ ಈಗ ಕೇಳೋರಿಲ್ಲ ಮತ್ತೆ ಹಾಡಿನ ಪ್ರಯೋಜನ ಮತ್ತೆ ಹಿಂಗ್ ಮಾಡೋದು ಅಲ್ಲ ಒಂದ್ ಕಾರ್ಯಕ್ರಮ ಮಾಡಿ ಮತ್ತೆ ಹಾಡೋದು ಬಹಳಷ್ಟು. ಏನ್ ನೀವು ನಿಮ್ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಯವ್ರಲ್ಲ ನಾ ಇದ್ರಾಗ ನೋಡುತ್ತೆ ಓಕೆ ಬಾಯ್. ಬರಿ ಬರಿ ಹಾ ಇನ್ನು ನಿಂತು ಅಂದ್ರೆ ಇನ್ನೊಂದು ಅವ್ರು ನಿಲ್ತೀವಿ. ಅಲ್ಲ ಏನೋ ಏನೋ ಒಂದ್ ನೋಡಾಕ ಒಂದ್ ಖುಷಿ, ಎಲ್ಲಾರು ಭೇಟಿ ಆಗ್ತೀವಿ ಅಂತ ಹೇಳಿ. ಯಾಕಂದ್ರೆ ಎಲ್ಲಾರು ನೋಡ್ತೀವಲ್ಲ ಇಂತದ್ರೊಳಗ. आठवण आहे तुम्हाला? लय मस्त आलंय ते. मला तर आम्ही कुठं पण म्हणजे हा सर बाय सर, थँक्यू सर. मॅडम बाय. ಓಕೆ ಓಕೆ ರೀ ಬರ್ತೀವಿ ಸರ್. ಓಕೆ ರೀ ಸರ್, ಮತ್ತೆ ಭೇಟಿ ಆಗೋಣ, ಮತ್ತೆ ಸಿಗೋಣ. ಅಲ್ಲ ಎಲ್ಲಾ ಕಡೆ ಫಂಕ್ಷನ್ ಹೋದಾಗೂ ಯಾವಾಗ ಮನೆಗೆ ಹೋಗ್ತೇವಪ್ಪ ಅನಿಸ್ತದ. ಖರೆ ಇಲ್ಲಿ ನೀವೆಲ್ಲಾರು ಕುಡಿದಾಗ ಟೈಮ್ ಹೆಂಗ್ ಟೈಮ್ ಹೋಗಿದೆ ಗೊತ್ತಾಗಲ್ಲ, ಹಂಗಾಗ್ತದ. ಖುಷಿ ಆಗ್ತದೆ, ಭೇಟಿ ಆಗ್ಬೇಕು ಮತ್ತೆ ಫಂಕ್ಷನ್ಗೂ ಬರ್ಬೇಕು ಅಂತ ಅನಿಸ್ತದೆ. ಮನಿ ಒಳಗ ನಿಜ ಹೇಳ್ಬೇಕಂದ್ರೆ ಅತ್ತೆಯವ್ರಿಗೆ ಬಿಟ್ಟು ನಮ್ಮ ತಂದೆಯವ್ರಿಗೂ ಮನಿ ಒಳಗ್ ಬಿಟ್ಟ ಪೇಷಂಟ್ ಅದಾರ ಇಬ್ರಿಗೂ ಬಿಟ್ಟ ಈ ಫಂಕ್ಷನ್ಸ್ ಎಲ್ಲ ಬಂದಿದೀವಿ. ಖುಷಿ ಆಯ್ತು ಎಲ್ಲಾರು. ತುಂಬಾ ಧನ್ಯವಾದ. ಅಲ್ಲ ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ. ಓಕೆ ಸರ್ ಸರ್ ಬಾಯ್ ಸರ್. ಓಕೆ ಓಕೆ ಬಾಯ್ ಬಾಯ್. ಅದೇ ಅದು ಹೇಳ್ತೀನಿ ಅವ್ರಿಗೆ ಅಲ್ಲಿದ್ದಾರೆ. ಓಕೆ ಬಾಯ್, ಥ್ಯಾಂಕ್ ಯು. ಬರೋಣ. ಭೇಟಿ ಮಾಡಿ ಬಹಳ ಖುಷಿ ಆಗಿದ್ದಿ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಓಕೆ ಬಾಯ್. ಅಲ್ಲ ಈಗ ಬೇಡ ರೀ, ಮತ್ತೆ ಬರ್ತೀವಿ, ಮತ್ತೆ ಆರಾಮಾಗಿ ಮತ್ತೆ ಬರೋಣ. ಯಾಕಂದ್ರೆ ನಾನು ಮತ್ತೆ ಬಂದಿದ್ದಾರೆ ಅದ್ರ ಸಲುವಾಗಿ ನಾ ಬರ್ತೀನಿ. ಆರಾಮಾಗಿ ಮತ್ತೆ बरोना. हा होय होय तेच तसं करा. एकदा या, असंच फिरत या. आमच्या आत्यानं आले तर भेटल्यावर पण होते. तुम्हीच तसं करा, तुमचं परिवारलाच घेऊन या. तुम्ही किती नाही, तुमचं किती मोठं परिवार असलं तर पण आमचं पण घर तेवढं मोठं आहे, तेवढ्यामध्ये सगळं मावता या. हा येणार, नक्की येणारच की, आता नको. हा ओके बाय. हे कुठे गेलं बघा अजून तिथं बघा. हा हा ಬರೋಣ ಸರ್. ಓಕೆ ಬಾಯ್. ಓಕೆ ಬಾಯ್ ಬರ್ರಿ. ಬರ್ತೀವಿ ಈಗ. ಥ್ಯಾಂಕ್ ಯು ಸರ್. ಎಲ್ಲ ಮಸ್ತ್ ಆಯ್ತು ಕಾರ್ಯಕ್ರಮ, ಗ್ರ್ಯಾಂಡ್ ಅದ್ದೂರಿಯಾಗಿ ಆಯ್ತು. ಭಾಳ ಸ್ಪೆಷಲ್ ಅಲ್ಲ ಎಲ್ಲ ಇದು ಒಂದು ಹಾ ಮಾತಾಡಿ. ಇವತ್ತು ಏನ್ ನೀವು ಒಂದ್ ಎರಡು ಮಾತಾಡ್ರಿ. ಇವತ್ತು ಮೊಮ್ಮಗನ್ ಬರ್ತಡೇ. ಇವತ್ತು ಬೆಳಿಗ್ಗೆ ಮಳೆ ನೋಡಿದ್ರೆ ಈ ಫಂಕ್ಷನ್ಗೆ ಜನ ಬರ್ತಾರೋ ಇಲ್ಲೋ ಅಂತ ನನಗೆ ಅನಿಸ್ತಾ ಇತ್ತು. ಆದ್ರೆ ಏನೋ ನಮ್ಮ ಪವರ್ ಫ್ಯಾಮಿಲಿ ನಂಬಿಕೆ ಇತ್ತು, ಜನ ಬಂದ್ರು. ಲೇಟ್ ಆದ್ರೂ ಮಳೆಯಲ್ಲಿ ತೋರ್ಸ್ಕೊಂತ ಬಂದ್ರು, ಎಲ್ಲ ಊರಿಂದ ಬಂದ್ರು. ಆದ್ರೂ ನಾವು ಹೇಳಿದಷ್ಟು ಜನ ಬರ್ಲಿಲ್ಲ. ಮತ್ತಾದ್ರೆ ಒಂದು 20% ಜನ ಕಡಿಮೆ ಆಯ್ತು. ಆದ್ರೂ ಫಂಕ್ಷನ್ಗೆ ಅಲ್ಲಿ ಬಂದ ಜನ ನೋಡಿದ್ರೆ ಖುಷಿ ಅನಿಸ್ತಾ ಇದೆ. ಒಳ್ಳೆ ಫಂಕ್ಷನ್ ಆಯ್ತು. ಈ ಕಾರ್ಯಕ್ರಮಕ್ಕೆ ಬಂದವ್ರಿಗೆ ಎಲ್ಲರಿಗೂ ನಾನು ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಅದ್ದೂರಿಯಾಗಿ ಕಾರ್ಯಕ್ರಮ ಆಯ್ತು. ಹಾ ಅವ್ರು ಯಾರ್ರಿ? ಹೌದಾ, ನಿಮ್ ತಾಯಿಯವ್ರ? ರೀ ತಗೊಳ್ಳಿ, ನಮಸ್ತೆ ಮಾಡ್ತೀನಿ ನಾನು. ನಮ್ಮ ಮುದ್ದಿನ ಅತ್ತೆ ಇವರು ಏನೇನೋ ಕೊಡ್ತೇನೆ ಹೇಳಿದ್ರು, ಕೊಟ್ಟಿಲ್ಲ. ಆದ್ರೂ ಈಗ ಬೇಡ ತಗೊಂಬಂದಿಲ್ಲ ನೀವು. ಅವರು ನಿಮ್ ಕೊಡೋದು ಕಟ್ಟಿಟ್ಟಾರ, ನೀವು ತಗೊಂಬಂದಿಲ್ಲ. ಹೋಗಿ मी सुरेश सिद्धराम रायमाने, ही माझी वाईफ मुलांनी, ही माझी बहिणी म्हणजे मिस्टर भीमराव, ही माझी आई. आणि रायमाने फॅमिली निपाणीमध्ये आम्ही इकडंच आहे आणि सगळ्यांची फॅमिली आमची एकत्र असते. मी स्वतः BSc MTech सिव्हिल आहे. मी 35 वर्ष इंजिनिअरिंग कॉलेजला लेक्चरर आणि हेड डिपार्टमेंटमध्ये काम केलं. आता मी सध्या कन्सल्टिंग इंजिनियर, कॉन्ट्रॅक्टर आणि कन्सल्टंट व्हॅल्यूवर काम करतो. थँक्यू. टेक्निकल एज्युकेशन याचा एक्झिक्युटिव्ह कौन्सिल मेंबर फ्रॉम कर्नाटक आहे. त्याचबरोबर तो हिरा शुगर फॅक्टरीचा डायरेक्टर आहे.
हा मगाशी गाणं जे झालं ते मीच म्हणा. मस्त म्हटलं खरंच लय छान लय अर्थ होतं ते गाण्यात तुम्हाला ಇಲ್ಲಿ ಬಾ घट्ट हे बघा घट्ट घट्ट आधीच चलते याद रखना कभी अलविदा ना कहना ओ मस्त ಬರ್ರಿ ಪವಾರ್ ಸರ್ ಗಂಟು ಅನ್ನತ್ತಲ್ಲ ಹೌದು ಅವಾಗ ಇನ್ನೂ ಕೊಡ್ಬೇಕಂತ ಮಾರ್ಕ್ಸ್ ಬಂದಾಗ ಅವರು ನಾನ್ ಸರ್ ಅವ್ರಿಗೆ ಭೇಟಿಯಾಗಿದ್ವಿ ಭಾಳ ಸರಿ ಪರಿಚಯ ಆಗಿತ್ತು ಆದ್ರೂ ಇವಾಗ ನಿಮಗೂ ನೋಡಿ ಖುಷಿ ಆಯ್ತು ನೋಡ್ರಿ ನಿಜವಾಗ್ಲೂ ಭಾಳ ಚೆನ್ನಾಗಿ ಹಾಡ್ತಾರೆ. ಹೌದಾ ಅಲ್ಲ ಬರ್ರಿ ಬರ್ತಾ ಇರಿ ಭೇಟಿ ಆಗೋಣ ಹಿಂಗೆ ಮತ್ತೆ ಇಂಥದ್ರೊಳಗೆ ನಾವು ಭೇಟಿ ಆಗೋದಲ್ಲ ನಾನು ಮೇಡಮ್ ಅವ್ರ ಭೇಟಿ ಸರ್ ಬರ್ರಿ ಸರ್ ಅವ್ರಿಗೆ ನಾನು ಭೇಟಿ ಆಗಿದ್ದೀನಿ ಬಾ ಸರ ನಾವು ನೋಡಿದೀನಿ ಅವ್ರ ಇಷ್ಟು ಮಸ್ತ್ ಧ್ವನಿನೂ ಬಹಳ ಚೆನ್ನಾಗಿದೆ ಇವತ್ತ ಮೇಡಮ್ ಅವ್ರದ್ದು ನೋಡಿರಿ ಸರ್ ಅವ್ರ ಮಿಸಸ್ ರುಕ್ಮಿಣಿ ನೋಡಿ ಹತ್ರ ಬಾ ರುಕ್ಮಿಣಿ ಅಂತ ಪ್ರತಿಯೊಂದ್ಸಲ ಬಂದಾಗ ನನಗೆ ಪ್ರತಿಯೊಂದ್ಸಲ ಅಂದ್ರೆ ಒಬ್ಬೊಬ್ರು ಪರಿಚಯ ಆಗ್ತಾ ಇದೆ ಇವತ್ತು ಈ ಮೇಡಮ್ ನನಗೆ ಪರಿಚಯ ಆಯ್ತು ರುಕ್ಮಿಣಿ ಅಂತ ಹೇಳಿ ಖುಷಿ ಆಯ್ತು ನನಗೂ ಆಮೇಲೆ ಅವ್ರ ಮಗ ಆಮೇಲೆ ಇವರು ಬೇರೆ ಯಾರು ಅಲ್ಲ ಅದು ನಮ್ಮ ಉಳಿಕಾಶಿ ಸುನಿತಾ ಅದಳಲ್ಲ ಸವಿತಾ ಸವಿತಾ ಅಲ್ಲ ಏನು ಸುನಿತಾ ಅದಳಲ್ಲ ಸುನಿತಾ ಅವರ ನಾದ್ನಿ ಹೌದು ದಾವಣಗೆರೆ ಸುರೇಶ್ ಅದಾರ ಸವಿತಾ ಸವಿತಾ ಸುರೇಶ್ ಅವರು ನಮ್ಮನೆಯವ್ರ ಹೆಸರು ಸುರೇಶ ಅವ್ರ ಹೆಸರು ಅವ್ರು ಯಾವಾಗಲೂ ಅವರು ನಮ್ಮ ಹುಡುಗಿ ಸುನಿತಾ ನಾವು ಗಟ್ಟಿ ಮಾಡಕ್ ಹೋದಾಗ ಸುರೇಶ್ ಅನ್ನ ಅವ್ರು ಭಾಳ ಜೋರು ಇರ್ತಾರೆ ಎಲ್ಲರೂ ಇಲ್ಲಿ ನೋಡಿ ಹೂ ಎಷ್ಟು ಮಸ್ತ್ ಅದಾವ ಎಲ್ಲ ಡೆಕೋರೇಷನ್ ತೆಗಿತಾ ಇದಾರೆ ಈಗ ಓಕೆ ಬಾಯ್ ಮನೆಗೆ ಬಂದ್ವಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಆಯ್ತು ನೀವು ನೋಡಿದೀರಾ ನಿಮ್ಗೆ ಗೊತ್ತದ ನಿಮ್ಗೆ ಇಷ್ಟ ಆಗ್ತದೆ ಅನ್ಕೊಂಡಿದೀನಿ ನೀವು ಆ ಮೊಮ್ಮಗನಿಗೆ ಆಶೀರ್ವಾದ ಮಾಡ್ರಿ ಮತ್ತೆ ಹೆಸರೇ ಸ್ಪೆಷಲ್ ಹೆಸರು ಅದ ನಾಮಕರಣ ಮತ್ತು ಬರ್ತಡೆಗೆ ಎರಡೂ ಮಾಡಿದ್ದಾರೆ ಹೊಸ ಹೆಸರಿದೆ ಆಮೇಲೆ ಹೆಸರಿನ ಹೊಸದಿಲ್ಲ ಬಟ್ ಎರಡು ಹೆಸರು ಕಾಂಬಿನೇಷನ್ ಮಾಡಿದ್ರೆ ಹೊಸ ಸ್ಪೆಷಲ್ ಒಳ್ಳೆ ಕಾರ್ಯಕ್ರಮ ಶೋ ಇದು ಒಳ್ಳೆ ನೀವು ಕಾಮೆಂಟ್ ಮಾಡ್ರಿ ಅಂದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ರಿ ಪವಾರ್ ಫ್ಯಾಮಿಲಿ ಅವರಿಗೆ ಇನ್ನೊಮ್ಮೆ ಎಲ್ಲರಿಗೂ ಕರೆದಿ ಸಲುವಾಗಿ ನಮ್ಗೆ ಇನ್ನೊಮ್ಮೆ ನಮ್ಮ ಕಡೆಯಿಂದ ಧನ್ಯವಾದ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳ ಧನ್ಯವಾದ ನೋಡ್ರಿ.